ನಿಮ್ಮೆಲ್ಲ ಒತ್ತಡ ನಿವಾರಣೆಗಾಗಿ ಈ 6 ಕೆಲಸಗಳನ್ನು ಮಾಡಿ ಟೆನ್ಷನ್ ಫ್ರೀ ಆಗಿರಿ. ಒತ್ತಡ ನಿವಾರಣೆಗೆ ಏನು ಮಾಡಬೇಕು? ಈ 6 ಕೆಲಸಗಳನ್ನು ಮಾಡಿ ಒತ್ತಡ ಮಾಯ. ಇತ್ತೀಚಿನ ದಿನಗಳಲ್ಲಿ ಒತ್ತಡ ಎಲ್ಲರನ್ನೂ ಕೂಡ ಕಾಡುವ ಸಮಸ್ಯೆ. ಆದ್ರೆ ಬಹುಪಾಲು ಮಂದಿ ಇದನ್ನ ಸಮಸ್ಯೆ ಅಂತಲೇ ನಿರ್ಧರಿಸುವುದಿಲ್ಲ. ಒತ್ತಡ ಕೂಡ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಉಂಟು ಮಾಡುವಂತಹ ಅತ್ಯಂತ ಪ್ರಮುಖ ಅಂಶವಾಗಿದೆ. ಅತಿ ಹೆಚ್ಚು ಒತ್ತಡ ಎದುರಿಸುವ ವ್ಯಕ್ತಿಯಲ್ಲಿ ಮಾನಸಿಕ ಸಮಸ್ಯೆಗಳು ಕಾಣಿಸುವುದನ್ನ ನೋಡಬಹುದು. ಪುರುಷ, ಮಹಿಳೆ, ಮಕ್ಕಳು ಎಲ್ಲರೂ ಕೂಡ ಈಗ ವಿವಿಧ ಕಾರಣಗಳಿಂದಾಗಿ ಒತ್ತಡ ಎದುರಿಸುವುದನ್ನ ನಾವೀಗ ನೋಡಬಹುದು. ದಿನದ ಬಹುತೇಕ ಗಂಟೆ ಒತ್ತಡದಲ್ಲೇ ಕಳೆದ್ರೆ ಮಾನಸಿಕ ಸ್ಥಿತಿಯ ಮೇಲೂ ಕೂಡ ಪರಿಣಾಮ ಬೀರೋ ಸಾಧ್ಯತೆ ಅಧಿಕವಾಗುತ್ತೆ. ಜೊತೆಗೆ ಕೆಲಸದಲ್ಲಿನ ಸಮಸ್ಯೆಯೂ ಕೂಡ ಒತ್ತಡಕ್ಕೆ ಕಾರಣವಾಗುತ್ತೆ. ಮಾನಸಿಕ ಆರೋಗ್ಯ ಹದಗೆಡಲು ಈ ಒತ್ತಡ ಪ್ರಮುಖ ಕಾರಣವಾಗುತ್ತೆ. ಪುರುಷರಿಗೆ ಕಚೇರಿ ಒತ್ತಡ, ಹಣಕಾಸು ಒತ್ತಡ, ಗೃಹಿಣಿಯರಿಗೆ ಮನೆ ಕುಟುಂಬ ನಿರ್ವಹಣೆಯ ಒತ್ತಡ, ಮಕ್ಕಳಲ್ಲಿ ಪರೀಕ್ಷೆ ಫಲಿತಾಂಶ ಒತ್ತಡ, ಹೀಗೆ ಎಲ್ಲಾ ಮಂದಿಯೂ ಒಂದಲ್ಲ ಒಂದು ರೀತಿಯ ಒತ್ತಡದಲ್ಲಿ ಸಿಲುಕಿರ್ತಾರೆ. ಆದ್ರೆ ನಾವಿಂದು ಈ ಒತ್ತಡದ ಜಂಜಾಟದಿಂದ ಕೆಲ ಸಮಯ ಹೊರಬರಲು ಇರುವಂತಹ ಕೆಲವು ಮಾರ್ಗಗಳ ಕುರಿತಂತೆ ತಿಳಿದುಕೊಳ್ಳೋಣ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯ ಭಾವ ಮೂಡಬಹುದು. ಅದರಲ್ಲಿ ಮೊದಲಿಗೆ ಗಾರ್ಡನಿಂಗ್. ನೀವು ಮನೆಯಲ್ಲಿ ಹಲವು ಬಗೆಯ ಒತ್ತಡಕ್ಕೆ ಒಳಗಾಗಿದ್ದರೆ ಗಾರ್ಡನಿಂಗ್ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳಿ. ಅಂದರೆ ನೀವು ಎಷ್ಟು ಸಮಯ ಗಿಡಗಳ ಪೋಷಣೆಯಲ್ಲಿ ತೊಡಗುತ್ತೀರೋ ಅಥವಾ ಹೂವುಗಳು ಗಿಡಗಳಿಗೆ ನೀರು ಹಾಕುವ ಕಾರ್ಯದಲ್ಲಿ ತೊಡಗುತ್ತೀರೋ ಅದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಹಾಗೆ ನಿತ್ಯ ಈ ಕೆಲಸ ಮಾಡಲು ಪ್ರೇರೇಪಣೆಯೂ ಕೂಡ ಸಿಗುತ್ತದೆ. ಇನ್ನು ಚಿತ್ರಕಲೆ ಮತ್ತು ಕ್ರಾಫ್ಟಿಂಗ್. ಒತ್ತಡ ನಿವಾರಣೆಯ ಮತ್ತೊಂದು ತಂತ್ರ ಏನೆಂದರೆ ಚಿತ್ರಕಲೆ ಹಾಗೂ ಕ್ರಾಫ್ಟಿಂಗ್. ಚಿತ್ರಕಲೆಯು ನಮ್ಮ ಮನದಲ್ಲಿನ ಒತ್ತಡವನ್ನು ಕ್ಷಣಕಾಲ ನಿವಾರಿಸುತ್ತದೆ, ನಿಮ್ಮಲ್ಲಿ ಆನಂದ ತರಲಿದೆ. ಹಾಗೆ ಪೇಪರ್ ಕಟ್ಟಿಂಗ್, ಕ್ರಾಫ್ಟ್ ಮೇಕಿಂಗ್ ಕೂಡ ವಿಶ್ರಾಂತಿ ನೀಡುವ ಅಭ್ಯಾಸಗಳಾಗಿವೆ. ಇನ್ನು ಓದುವುದು. ಇತ್ತೀಚೆಗೆ ಪತ್ರಿಕೆಗಳು ಪುಸ್ತಕಗಳ ಓದುವಿಕೆಯಿಂದ ದೂರವೇ ಉಳಿಯುತ್ತಿದ್ದಾರೆ. ಆದರೆ ಪುಸ್ತಕ ಓದುವುದು ನಿಮ್ಮಲ್ಲಿ ಮಾನಸಿಕ ನೆಮ್ಮದಿಗೆ ಕಾರಣವಾಗುತ್ತದೆ, ನಿಮ್ಮಲ್ಲಿ ತಾಳ್ಮೆಯನ್ನು ಹೆಚ್ಚಿಸಲಿದೆ. ಹಾಗೆ ಚಂಚಲತೆಯಿಂದ ಕೂಡಿರುವ ನೀವು ಒಂದೇ ಸ್ಥಳದಲ್ಲಿ ತಪಸ್ಸು ಮಾಡಲು ಕುಳಿತುಕೊಳ್ಳುವಷ್ಟು ಮನಸ್ಸನ್ನು ಓದುವಿಕೆ ಬಲಪಡಿಸಲಿದೆ. ಹಾಗೆ ಒತ್ತಡವಿದ್ದಾಗ ಒಂದೊಳ್ಳೆ ಪುಸ್ತಕ ಹಿಡಿದು ಓದಲು ಕುಳಿತುಕೊಳ್ಳಬೇಕು. ಇನ್ನು ವ್ಯಾಯಾಮ. ಒತ್ತಡದಲ್ಲಿದ್ದಾಗ ನೀವು ವ್ಯಾಯಾಮದಲ್ಲಿ ತೊಡಗಬೇಕು. ನಿತ್ಯ ಅರ್ಧ ಗಂಟೆಗೂ ಹೆಚ್ಚು ಕಾಲ ವ್ಯಾಯಾಮ ಮಾಡಿದರೆ ನಿಮ್ಮ ಮನಸ್ಸಿನ ಮೇಲೆ ಇದು ಪರಿಣಾಮ ಉಂಟು ಮಾಡುತ್ತದೆ. ನೀವು ಒತ್ತಡ ತಡೆಯುವ ಶಕ್ತಿ ವೃದ್ಧಿಸುತ್ತದೆ. ಅದರಲ್ಲೂ ಪ್ರಾಣಾಯಾಮ, ಬೆಳಗಿನ ಸೂರ್ಯ ನಮಸ್ಕಾರದಂತಹ ಆಸನಗಳು ಕೂಡ ಇದಕ್ಕೆ ಪೂರಕ. ಇನ್ನು ಫೋಟೋಗ್ರಫಿ. ಮೊಬೈಲ್ನಲ್ಲಿ ರೀಲ್ಸ್, ವಿಡಿಯೋ ನೋಡೋದು ಒತ್ತಡ ಹೆಚ್ಚಾಗಲು ಕಾರಣವಾಗುತ್ತೆ. ಆದರೆ ಅದೇ ಮೊಬೈಲ್ನಲ್ಲಿ ಫೋಟೋಗ್ರಫಿ ಮಾಡೋದು ನಿಮ್ಮ ಸುತ್ತಮುತ್ತಲಿನ ಕೆಲವೊಂದು ವಸ್ತುಗಳ ಫೋಟೋವನ್ನ ಸೆರೆ ಹಿಡಿಯೋದು ಅಥವಾ ಕ್ಯಾಮೆರಾ ಇದ್ರೆ ಫೋಟೋಗ್ರಫಿ ಮೂಲಕ ಅದ್ಭುತ ಕ್ಷಣಗಳ ಸೆರೆ ಹಿಡಿಯುವ ಅಭ್ಯಾಸ ಬೆಳೆಸಿಕೊಳ್ಳೋದು ಒತ್ತಡ ನಿವಾರಣೆಯ ಸೂತ್ರವಾಗಿದೆ. ಇನ್ನು ಕ್ರೀಡೆ ಒತ್ತಡ ನಿವಾರಣೆಯ ಬಹುಮುಖ್ಯ ಅಂಶ. ಅದರಲ್ಲೂ ಒಳಾಂಗಣ ಕ್ರೀಡೆಗಳು ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುವ ಜೊತೆಗೆ ನಿಮ್ಮ ಒತ್ತಡವನ್ನು ನಿವಾರಿಸಲಿದೆ. ಪದಬಂಧ, ಒಗಟು, ಚೆಸ್, ಟೆನ್ನಿಸ್, ಬ್ಯಾಡ್ಮಿಂಟನ್ ಹೀಗೆ ಒಂದಿಷ್ಟು ಕ್ರೀಡೆಗಳನ್ನ ಆಡುವ ಅಭ್ಯಾಸ ಬೆಳೆಸಿಕೊಳ್ಳೋದು ನಿಮ್ಮ ಒತ್ತಡವನ್ನ ನಿವಾರಿಸಲು ಸಹಕಾರಿಯಾಗಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.